Hello everyone, welcome back to another vlog. ನನ್ನ ಹೋದ ವ್ಲಾಗಲ್ಲಿ ನೀವು ತಮಿಳ್ನಾಡು ಸ್ಟೈಲ್ ಚಾಟ್ ರೆಸಿಪಿನ ನೋಡಿ ತುಂಬಾ ಎಂಜಾಯ್ ಮಾಡಿದ್ದೀರಾ. ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ಬರ್ತಿಲ್ಸೋದನ್ನು ಮರಿಬೇಡಿ. ಹಾಗೆಯೇ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ಅದೇ ದಿನ ಅದೇ ರೀತಿ ಇನ್ನೊಂದು ಸ್ನ್ಯಾಕ್ ಐಟಮ್ ಕೂಡ ಮಾಡಿದರು. ಬಟ್ ಇದನ್ನು ನಾನು ಹೇಳ್ತಿರ್ತೀನಲ್ಲ, ನಮ್ಮ ನೇಬರ್ ಆಂಟಿ ಅವ್ರ ಸಿಸ್ಟರು ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದು. ಸೊ ಡೀಟೇಲ್ ರೆಸಿಪಿನ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಇದು ದಹಿವಡ ರೆಸಿಪಿ, ನಾರ್ತ್ ಇಂಡಿಯನ್ ಸ್ಟೈಲ್ ದಹಿವಡ ರೆಸಿಪಿ ಅಲ್ಲ, ಸೌತ್ ಇಂಡಿಯನ್ ಸ್ಟೈಲು. ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಯೂಶ್ವಲಿ ನಾರ್ತ್ ಇಂಡಿಯನ್ ದಹಿವಡ ಸ್ವೀಟ್ ಇರುತ್ತೆ, ಇದು ಸ್ವೀಟಾಗಿರಲಿಲ್ಲ, ಸ್ವಲ್ಪ ಸಾಲ್ಟಿ ಸ್ಪೈಸಿ ಆಗಿತ್ತು. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನನಗೆ ಈ ನಡುವೆ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೆ ಸ್ವಲ್ಪ ಸುಸ್ತಾಗ್ತಿರುತ್ತೆ ಮಧ್ಯ ಮಧ್ಯ, ಸೊ ಉಸಿರು ತೊಗೋತಾ ಇರ್ತೀನಿ. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ತುಂಬ ಜನ ಅಬ್ಸರ್ವ್ ಮಾಡಿ ಹೇಳಿದ್ರಿ ಜಾಸ್ತಿ ಮಾತಾಡಬೇಡಿ ಸುಸ್ತಾಗುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಕಡಿಮೆನೇ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದರು, ನಮಗೆಲ್ರಿಗೂ ಇಷ್ಟ ದಹಿವಡ ಅಂತ. ಸೊ ಇದ್ರ ಜೊತೆ ನಾವು ಕಾಳನ್ ರೆಸಿಪಿ ತೋರಿಸಿದ್ವಲ್ಲ, ಅದು ಹಾಗೆಯೇ ಕಟ್ಲೆಟ್ಟು, ಇದನ್ನೆಲ್ಲನೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ಒಂಥರ ಸ್ನ್ಯಾಕ್ಸ್ ಫಿಲ್ಡ್ ಡೇ, ಚಾಟ್ಸ್ ಫಿಲ್ಡ್ ಡೇ ಇತ್ತು. ಎಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ತಿಂದಿದ್ದು ತುಂಬಾ ಎಂಜಾಯ್ಮೆಂಟ್ ಇತ್ತು. ನಿಮಗೆ ಆ ಮೂಮೆಂಟ್ಸ್ನ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ಹಾಗೆಯೇ ಯೂಶ್ವಲಿ ನಾವು ಈ ನಡುವೆ ನೇಬರ್ ಮನೆಯಲ್ಲಿ ಜಾಸ್ತಿ ತಿಂತಿರೋದು ಕೂಡ ನೀವು ನೋಡಿರ್ಬೋದು. ಆಂಟಿ ನೀನು ಒಬ್ಬಳೇ ಇರ್ತೀಯ, ಎಲ್ಲ ಅಡುಗೆ ಎಲ್ಲ ಮಾಡೋ ಸುಸ್ತು ಮಾಡ್ಕೋಬೇಡ, ಇಲ್ಲೇ ಬಂದುಬಿಡ್ರಿ ಊಟಕ್ಕೆ ಅಂತ ಅವಾಗವಾಗ ಕರಿತಾ ಇರ್ತಾರೆ. ಸೊ ಯಾವಾಗಾದರೂ ಆಂಟಿ ಇನ್ವೈಟ್ ಮಾಡಿದಾಗ ಅಲ್ಲಿ ಹೋಗಿ ತಿಂತಾ ಇರ್ತೀವಿ. ಆಂಟಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನನಗೂ ಕೂಡ ರೆಸ್ಟ್ ಸಿಕ್ಕಾಗುತ್ತೆ. ಹಾಗಂತ ನಾವು ಕೂಡ ಮನೆಯಿಂದ ಏನಾದರೂ ಮಾಡ್ಕೊಂಡು ತೊಗೊಂಡು ಹೋಗ್ತಾನೆ ಇರ್ತೀವಿ. ಈ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ ನಾನು ಏನು ಸ್ಪೆಷಲ್ ಮಾಡ್ಕೊಂಡು ತೊಗೊಂಡೋಗಿದ್ದೆ ಆಂಟಿ, ಅಂಕಲ್ ಮತ್ತು ಮಣಿ ಭಾರತಿ ಅರ್ಜುನ್ ಅವ್ರಿಗೋಸ್ಕರ ಅಂತ. ನಮ್ಮ ಇಂಡಿಯನ್ಸ್ಗೆ ಹಾಸ್ಪಿಟಾಲಿಟಿ ಅನ್ನೋದು ಬ್ಲಡ್ಡಲ್ಲೇ ಬಂದಿರುತ್ತೆ. ಹಾಗೆಯೇ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗಂತೂ ತುಂಬಾ ಜಾಸ್ತಿನೇ ಇರುತ್ತೆ, ಗೆಸ್ಟಿಗೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಾನು ಆಗಲೇ ಹೇಳಿದಾಗೆ ಆಂಟಿ ಅವರ ಸಿಸ್ಟರ್ ಫ್ಯಾಮಿಲಿ ಕೂಡ ಬಂದಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಸಿಸ್ಟರ್ ಅವರ ಹಸ್ಬೆಂಡು, ಗ್ರೀನ್ ಶರ್ಟಲ್ಲಿರೋರು. ಹಾಗೆಯೇ ಅವ್ರ ಸಿಸ್ಟರ್ ಮಗಳು, ಇನ್ನೊಬ್ಬರು ನೀವು ಮಣಿ ಭಾರತಿ ಜೊತೆ ಕಾಣಿಸ್ತಿರೋರು. ಹಾಗೆಯೇ ಅರ್ಜುನ್ ಅವರ ಫಾದರ್ ಮತ್ತು ಮದರ್ ಕೂಡ ಇದ್ದಾರೆ. ಮಣಿ ಭಾರತಿ ಅಂತೂ ಎಲ್ರಿಗೂ ತುಂಬ ಫೋರ್ಸ್ ಮಾಡಿ ಸರ್ವ್ ಮಾಡ್ತಾಯಿದ್ರು. ಹಾಗೆಯೇ ನಾನು ಕೂಡ ಇವ್ರ ಜೊತೆಗೆ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಇಷ್ಟೇ ಸ್ನ್ಯಾಕ್ಸಲ್ಲೇ ಹೊಟ್ಟೆ ತುಂಬೋಯಿತು, ಅಷ್ಟೊಂದು ಕ್ವಾಂಟಿಟಿ ಇತ್ತು. ಹಾಗೆಯೇ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಮರೂನ್ ಬ್ಲೌಸ್ ಹಾಕ್ಕೊಂಡಿರೋ ಆಂಟಿನೇ ದಹಿವಡ ಮಾಡ್ಕೊಂಡು ತೊಗೊಂಡು ಬಂದಿದ್ದು. ನಮ್ಮ ನೇಬರ್ ಆಂಟಿ ಅವರ ಸಿಸ್ಟರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಫ್ರೆಂಡ್ಲಿ. ಹಾಗೆಯೇ ಆಂಟಿ ಮಗಳು ಇವರು ನಿಮ್ಗೆ ಕಾಣಿಸ್ತಾ ಇರೋದು, ಅವ್ರ ಹೆಸರು ವೈಷ್ಣವಿ ಅಂತ.
ಸೊ ಎಲ್ರಿಗೂ ಸರ್ವ್ ಮಾಡಿದ್ದಾದಮೇಲೆ ಮಣಿಭಾರತಿ ಮತ್ತು ಆಂಟಿಯವ್ರ ಸಿಸ್ಟರು ಹಾಗೆ ವೈಷ್ಣವಿ ಊಟ ಮಾಡಿದ್ರು. ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಟಿ ವಿಯಲ್ಲಿ ಮೂವೀಸು ಅದು ಇದು ನೋಡ್ತಾ ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಸೇರಿ ಕೇರಮ್ ಆಡೋಣ ಅಂತ ಡಿಸೈಡ್ ಮಾಡಿದ್ರು. ಕೇರಮ್ಗೆ 4 ಜನ ಆಡ್ಬೋದು. ಸೊ ಇಬ್ಬರು ಅಂಕಲ್ ಮತ್ತು ಅರ್ಜುನ್ ಮತ್ತು ಕಾರ್ತಿಕ್ ಆಡ್ತಾ ಇದ್ದಾರೆ. ನಾವೆಲ್ಲ ಮ್ಯಾಚ್ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಲಂಚೆಲ್ಲ ಆಂಟಿ ಮನೇಲಿ ಆಯಿತು. ಸೊ ನಾನು ನೈಟಿಗೆ ಏನಾದರೂ ಸ್ಪೆಷಲ್ ಮಾಡ್ಕೊಂಡು ಹೋಗೋಣ ಅಂತ ಮನೆಗೆ ಬಂದಿದ್ದೆ. ಅಷ್ಟರಲ್ಲಿ ಮುಖ ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು, ಹಾಗೆ ಆಯಿಲಿ ಆಗಿತ್ತು. ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫೇಸ್ ವಾಶ್ಗೆ ನಾನಿವತ್ತು ಮಾಮಾಅರ್ತ್ ಅವರ ವಿಟಮಿನ್ ಸಿ ಫೋಮಿಂಗ್ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬ್ರಷ್ಗೆ ಅಟ್ಯಾಚ್ ಆಗಿರೋದ್ರಿಂದ ತುಂಬಾ ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ, ಎಕ್ಸ್ಫೋಲಿಯೇಟ್ ಕೂಡ ಮಾಡುತ್ತೆ. ಬ್ರಷ್ ತುಂಬಾ ಜೆಂಟಲ್ ಆಗಿದೆ, ಒಂಥರ ನಿಮಗೆ ಹಾರ್ಶ್ ಅನಿಸೋದಿಲ್ಲ, ತುಂಬ ಏನೋ ರಬ್ ಮಾಡ್ತಿರೋ ಥರ ಅನಿಸೋದಿಲ್ಲ, ತುಂಬಾ ಸಾಫ್ಟ್ ಅನಿಸುತ್ತೆ. ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಈಗಲೇ ಕ್ಲೀನಾಗಿ ಗೊತ್ತಾಗುತ್ತೆ ನೀವು ನೋಡಿದ್ರೇ. ಇದರಲ್ಲಿ ವಿಟಮಿನ್ ಸಿ ಮತ್ತು ಟರ್ಮರಿಕ್ ಇರೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಇದರಲ್ಲಿ ಇನ್ನೊಂದು ವೇರಿಯಂಟ್ ಕೂಡ ಇದೆ, ಮೈಸೆಲರ್ ವಾಟರ್ ಫೋಮಿಂಗ್ ಮೇಕಪ್ ರಿಮೂವರ್. ಅದನ್ನು ಕೂಡ ತರಿಸಿದ್ದೀನಿ. ಅದರಲ್ಲಿ ರೋಸ್ ವಾಟರ್ ಮತ್ತು ಗ್ಲೈಕಾಲಿಕ್ ಆ್ಯಸಿಡ್ ಇದೆ. ಧೂಳಲ್ಲಿ ಹೋಗಿ ಬಂದಾಗ ಅಥವಾ ರೆಗ್ಯುಲರ್ ಫೇಸ್ ವಾಶ್ಗೆ ವಿಟಮಿನ್ ಸಿ ಫೋಮಿಂಗ್ ಫೇಸ್ ವಾಶ್ ಆದರೆ, ನೀವು ಮೇಕಪ್ ಅಪ್ಲೈ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡುವಾಗ ನೀವು ಮೈಸೆಲರ್ ವಾಟರ್ ಫೋಮಿಂಗ್ ಮೇಕಪ್ ರಿಮೂವರ್ನ ಯೂಸ್ ಮಾಡ್ಬೋದು. ಇದನ್ನು ಪಂಪ್ ಮಾಡಿದ್ರೆ ಇದಕ್ಕೆ ಅಟ್ಯಾಚ್ ಆಗಿರೋಂಥ ಸಿಲಿಕಾನ್ ಬ್ರಷಿಂದ ಫೋಮ್ ಬರುತ್ತೆ. ಆ ಫೋಮು 250 ಪಂಪ್ಸ್ ಅಷ್ಟು ಕ್ವಾಂಟಿಟಿ ಇದೆ ಇದರೊಳಗೆ. ಇದು 90 ಡೇಸ್ವರೆಗೂ ಬಾಳಿಕೆ ಬರುತ್ತೆ. ಸಿಲಿಕಾನ್ ಬ್ರಷು ಇದು ನಿಮಗೆ ತುಂಬಾ ಈಸಿಯಾಗಿ ಫೇಸ್ ಕ್ಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನೋಡ್ತಿರ್ಬೋದು ನಾನು ಪಂಪ್ ಮಾಡಿದ ತಕ್ಷಣ ಹೇಗೆ ನೊರೆ ಬರ್ತಾ ಇದೆ ಅಂತ. ನೀವು ಫೇಸ್ನ ವೆಟ್ ಮಾಡ್ಕೊಂಡಲ್ಲೇ ಡೈರೆಕ್ಟಾಗಿ ಹಾಗೇ ಕೂಡ ಮಸಾಜ್ ಮಾಡಿ. ಮಾಮಾಅರ್ತ್ ಬಗ್ಗೆ ಹೇಳಬೇಕಂದ್ರೆ ಈ ವಿಡಿಯೋಗೆ ನಮ್ಮ ಜೊತೆಗೆ ಅವ್ರ ಪಾರ್ಟ್ನರ್ ಆಗಿದ್ದಾರೆ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಮಾಅರ್ತ್ಗೆ ನಾನು ಯಾವಾಗಲೂ ಯಾಕೆ ಅಷ್ಟು ಮಾಡ್ತೀನಿ, ಇಂಪಾರ್ಟೆನ್ಸ್ ಕೊಡ್ತೀನಿ ಅಂದರೆ, ಅವರ ಎಲ್ಲ ಪ್ರಾಡಕ್ಟ್ಸು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ, ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ. ಹಾಗೆಯೇ ಗುಡ್ನೆಸ್ ಇನ್ಸೈಡ್ ಅಂತ ಈಗ ಅವ್ರ ಪ್ರಿನ್ಸಿಪಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಏನಿದೆ ಅಂದರೆ ಆ್ಯನಿಮಲ್ ಕ್ರೂಯಲ್ಟಿ ಯೂಸ್ ಮಾಡಿಲ್ಲ ಇವರು. ಅಂದರೆ ಪೀಠಾದವರು ಇವ್ರನ್ನ ಕ್ರೂಯಲ್ಟಿ ಫ್ರೀ ಅಂತ ಸರ್ಟಿಫೈ ಮಾಡಿದ್ದಾರೆ. ಹಾಗೆಯೇ ಇವರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ರೀಸೈಕಲ್ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಇಂಡಿಯನ್ ಬ್ರ್ಯಾಂಡ್, ವೋಕಲ್ ಫಾರ್ ಲೋಕಲ್. ಸೊ ನಾವು ಇಂಡಿಯನ್ ಬ್ರ್ಯಾಂಡ್ಸ್ನ ಸಪೋರ್ಟ್ ಮಾಡಲೇಬೇಕು. ನಿಮಗೆ ಪ್ರಾಡಕ್ಟ್ ತೊಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಅಪ್ಲೈ ಮಾಡಿ ತೊಗೊಂಡ್ರೆ ಮಾಮಾಅರ್ತ್.in ವೆಬ್ಸೈಟಲ್ಲಿ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆಯೇ ನಿಮಗೆಲ್ಲ ಮಾಮಾಅರ್ತ್ ಪ್ರಾಡಕ್ಟ್ಸು ಮಾಮಾಅರ್ತ್ ವೆಬ್ಸೈಟಲ್ಲಿ ಹಾಗೆಯೇ ಅಮೆಝಾನ್ ಮತ್ತು ನೈಕಾದಲ್ಲಿ ಕೂಡ ಸಿಗುತ್ತೆ. ಈಗ ನಾನು ಪೆಪ್ಪರ್ ಚಿಕನ್ ರೆಡಿ ಮಾಡಿದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ ಇದು ರೆಸಿಪಿ. ನಾನು ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ ಪೆಪ್ಪರ್ ಚಿಕನ್ ರೆಸಿಪಿ. ಇದಕ್ಕೆ ಜಾಸ್ತಿ ಕರಿ ಲೀವ್ಸ್ ಹಾಕಿ ಮಾಡಿರೋದು. ಹಾಗೆಯೇ ಪೆಪ್ಪರ್ ಕೂಡ ಫ್ರೆಶ್ಶಾಗಿ ಕ್ರಷ್ ಮಾಡಿ ಹಾಕಿರೋದು. ತುಂಬಾ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ, ಒಳ್ಳೆ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ತಿನ್ಬೋದು, ಹಾಗೆ ಸ್ಟಾರ್ಟರ್ ಥರ ಕೂಡ ತಿನ್ಬೋದು. ಅನ್ನ ಸಾರು, ಅನ್ನ ರಸಮ್ ಇದ್ದರೆ ಅಂತೂ ಅದ್ರ ಜೊತೆ ಕಾಂಬಿನೇಷನ್ ಪರ್ಫೆಕ್ಟ್ ಆಗಿರುತ್ತೆ. ಪೆಪ್ಪರ್ ಚಿಕನ್ ರೆಸಿಪಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡಿ ಟ್ರೈ ಮಾಡ್ಬೋದು. ನಮ್ಮ ನೇಬರ್ಸ್ಗೆ ಸ್ಪೈಸಿ ಆಗಿದ್ದರೆ ತುಂಬ ಇಷ್ಟ. ಸೊ ನಾನು ಇನ್ನೂ ಎಕ್ಸ್ಟ್ರಾ ಸ್ಪೈಸಿಯಾಗಿ ಮಾಡಿದ್ದೀನಿ. ಎಲ್ಲನೂ ಜಾಸ್ತಿ ಹಾಕಿ ಸ್ಟ್ರಾಂಗಾಗಿ ಮಾಡಿದ್ದೀನಿ. ನೀವು ಬೇಕಂದರೆ ಇದನ್ನು ಇನ್ನೂ ಮೈಲ್ಡಾಗಿ ಮಾಡ್ಕೋಬೋದು. ಮನೇಲಿ ಮಕ್ಕಳೆಲ್ಲ ಇದ್ದರೆ ತುಂಬ ಇಷ್ಟಪಡ್ತಾರೆ. ಸೊ ಈಗ ಪೆಪ್ಪರ್ ಚಿಕನ್ ರೆಡಿ ಆಯಿತು. ಸರ್ವ್ ಮಾಡೋಕ್ಕೆ ನಾನು ಗಾರ್ನಿಷ್ ಮಾಡೋಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಈಗ ಇದನ್ನು ತೊಗೊಂಡು ನಾವು ಮೇಲ್ಗಡೆ ಹೋಗ್ತಿದ್ದೀವಿ. ಅವ್ರ ಮನೆಗೆ ಕೊಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕ್ರಿಕೆಟ್ ಮ್ಯಾಚ್ ಕೂಡ ನೋಡಿಕೊಂಡು ಬಂದು ಮಲ್ಕೋತೀವಿ. ನೆಕ್ಸ್ಟ್ ಡೇ ತುಂಬಾ ಕೆಲಸ ಇದೆ, ಯಾಕಂದರೆ ಒಂದು ಸರ್ಪ್ರೈಸ್ ಇದೆ ನಿಮಗೆಲ್ರಿಗೂ. ನನಗೆ ನೋಡ್ಕೊಳ್ಳೋಕ್ಕೆ ಹಾಗೆಯೇ ಈ ಟೈಮಲ್ಲಿ ಹೆಲ್ಪ್ಗೆ ಯಾರೂ ಬರ್ತಾಯಿಲ್ವಾ ಮನೆಯಿಂದ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೊ ಅದಕ್ಕೆ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ, ನೋಡ್ತಾ ಇರಿ. ರೀಸೆಂಟ್ಲಿ ಚಿಲ್ಲಿ ಪೌಡರು ನಾನು ಯಾವಾಗಲೂ ಊರಿಂದ ತೊಗೊಂಡು ಬರ್ತಿದ್ದೆ. ಈಗ ಕೊರೋನಾ ಕಡೆಯಿಂದ, ಪ್ಯಾಂಡಮಿಕ್ ಕಡೆಯಿಂದ ತುಂಬ ಲಾಂಗ್ ಗ್ಯಾಪ್ ಆಗಿಬಿಡ್ತು ಊರಿಗೆ ಹೋಗೋಕ್ಕೆ. ಸೊ ಅಷ್ಟರಲ್ಲಿ ನಾನು ಯೂಶ್ವಲಿ ರೀಫಿಲ್ ಮಾಡ್ಕೊಂಡು ತೊಗೊಂಡು ಬರ್ತಿದ್ದೆ. ಖಾರದ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ ಎಲ್ಲನೂ ಖಾಲಿಯಾಗಿತ್ತು. ಸ್ವಲ್ಪ ದಿನದಲ್ಲಿ ನನಗೆ ಊರಿಂದ ಯಾರಾದರೂ ಬಂದು ಚಿಲ್ಲಿ ಪೌಡರ್ ತರ್ತಾರೆ ಅಂತ ಗೊತ್ತಿತ್ತು. ಸೊ ಸ್ವಲ್ಪ ಅವ್ರು ಬರೋವರೆಗೂ ಮಾಡಿಟ್ಕೊಳ್ಳೋಣ ಅಂತ ಸ್ವಲ್ಪ ಚಿಲ್ಲಿ ಪೌಡರ್ ರೆಡಿ ಮಾಡ್ತಿದ್ದೀನಿ. ಇದಕ್ಕೆ ನಾನು ಮನೇಲಿದ್ದಂಥ ಖಾರದ ಚಿಲ್ಲೀಸ್ ಅಂದರೆ ಡ್ರೈ ರೆಡ್ ಚಿಲ್ಲೀಸ್, ಇಲ್ಲಿ
ನಾವಿರೋ ಜಾಗದಲ್ಲಿ ತಮಿಳ್ನಾಡಲ್ಲಿ ಸ್ಪೆಷಲಿ ಬ್ಯಾಡಗಿ ಮೆಣಸಿನ್ಕಾಯಿ ತುಂಬಾ ಅಪರೂಪ ಸಿಗೋದು. ಸ್ಪಾರ್ಗೆ ಹೋದರೆ ಸಿಗುತ್ತೆ ಅಷ್ಟೇ, ಬಟ್ ನಮ್ಮೂರಲ್ಲಿ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಸಿಗೋದೇ ಇಲ್ಲ, ತುಂಬ ಹುಡುಕಬೇಕು. ಸೊ ನಮ್ಮ ಮನೇಲಿ ಇದ್ದಿದ್ದಂಥ ಇದು ಖಾರದ ತಮಿಳ್ನಾಡು ಸ್ಟೈಲ್ ರೆಡ್ ಚಿಲ್ಲೀಸ್ನ ನಾನು ಕ್ಲೀನಾಗಿ ವಾಶ್ ಮಾಡಿ ತೊಟ್ಬಿಡಿಸಿ ಹಾಗೆಯೇ ಡ್ರೈ ಮಾಡೋಕ್ಕಿಟ್ಟಿದ್ದೆ. ಸನ್ಲೈಟಲ್ಲಿ ಡ್ರೈ ಮಾಡಿದ್ದೀನಿ. ಅದಾದಮೇಲೆ ನಾನು ಅದರಲ್ಲಿದ್ದಿದ್ದ ಬೀಜನೆಲ್ಲ ಆದಷ್ಟು ಉದುರಿಸಿದ್ದೀನಿ. ಬೀಜ ಇದ್ದಷ್ಟು ಖಾರ ತುಂಬಾ ಜಾಸ್ತಿ ಆಗುತ್ತೆ. ಇದು ತುಂಬಾ ಹೈಲಿ ಸ್ಪೈಸಿ ರೆಡ್ ಚಿಲ್ಲೀಸ್ ಆದ್ದರಿಂದ. ಸೊ ಈಗ ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಲೈಟಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅಂತ. ರೋಸ್ಟ್ ಮಾಡಿ ಪೌಡರ್ ಮಾಡಿದ್ರೆ ಇದನ್ನು ಪಲ್ಯದಲ್ಲಿ ಸಾರಲ್ಲಿ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾನು ಫ್ಯಾನ್ ಕೆಳಗೆ ಸ್ವಲ್ಪ ಕೂಲ್ ಮಾಡೋಕ್ಕಿಡ್ತೀನಿ. ಅದಾದಮೇಲೆ ಫುಲ್ ಗರಿ ಗರಿ ಆಗುತ್ತೆ. ಅದಾದಮೇಲೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊತಿದ್ದೀನಿ. ಇಷ್ಟು ಮೆಣಸಿನ್ಕಾಯಿಂದ ಒಂದು ಸ್ವಲ್ಪನೇ ಚಿಲ್ಲಿ ಪೌಡರ್ ಆಗೋದು. ನನಗೆ ಅಷ್ಟು ಸಾಕಾಗಿತ್ತು, ಯಾಕಂದರೆ ಸ್ವಲ್ಪ ದಿನದಲ್ಲೇ ಬರ್ತಾರೆ ಅಂತ. ನೀವು ನೋಡ್ತಿರ್ಬೋದು ಇಷ್ಟು ಚಿಲ್ಲೀಸಿಂದ ಆಗಿದ್ದು ಇಷ್ಟು ಚಿಲ್ಲಿ ಪೌಡರು. ಸೊ ಸ್ವಲ್ಪ ದಿನಕ್ಕೋಸ್ಕರ ಇಷ್ಟು ಸಾಕು. ಹಾಗೆಯೇ ಗ್ರೀನ್ ಚಿಲ್ಲೀಸ್ ಕೂಡ ಯೂಸ್ ಮಾಡ್ತಿರ್ತೀವಿ. ಸೊ ಇದು ರೆಡಿ ಮಾಡಿ ಇಟ್ಟಿದ್ದಾಯಿತು. ನಾನು ಹೇಳಿದ್ನಲ್ಲ ಊರಿಂದ ನಮಗೋಸ್ಕರ ನಮ್ಮ ಜೊತೇಲಿ ಇರೋದಕ್ಕೋಸ್ಕರ ಬರ್ತಾ ಇದ್ದಾರೆ ಯಾರೋ ಅಂತ. ಸೊ ಇವತ್ತು ಆ ದಿನ ಅವ್ರು ಬರ್ತಿದ್ದಾರೆ ಅಂತ ಎಕ್ಸೈಟ್ಮೆಂಟಿಗೆ ನಾನು ಗೀ ರೈಸ್ ಮಾಡಿದ್ದೀನಿ. ಹಾಗೆ ಗೀ ರೈಸ್ ಜೊತೆ ನೆಂಚ್ಕೊಳ್ಳೋಕ್ಕೆಲ್ಲ ಏನೇನು ಮಾಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲ ರೆಸಿಪೀಸು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ನಾನು ಮತ್ತೆ ರೆಸಿಪಿ ಡೀಟೇಲಾಗಿ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಆ ರೆಸಿಪೀಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದ್ರ ಜೊತೆಗೆ ನಾನು ಚಿಕನ್ ಚಾಪ್ಸ್ ಮಾಡಿದ್ದೀನಿ. ಚಿಕನ್ ಚಾಪ್ಸ್ ರೆಸಿಪಿ ಕೂಡ ಆಲ್ರೆಡಿ ಶೇರ್ ಮಾಡಿದ್ದಾಗಿದೆ. ತುಂಬಾ ಯಮ್ಮಿಯಾಗಿತ್ತು. ಅದ್ರ ಜೊತೆಗೆ ವೈಟ್ ರೈಸ್ ಮಾಡಿದ್ದೀನಿ. ವೈಟ್ ರೈಸ್ ಜೊತೆಗೆ ರಸಮ್ಮು. ನಮ್ಮ ನೇಬರ್ ಅವರು ತಮಿಳ್ನಾಡು ಸ್ಟೈಲ್ ರಸಮ್ ತುಂಬ ಫೇಮಸ್ ಅಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ, ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ರಸಮ್ ಮಾಡಿಕೊಟ್ಟಿದ್ರು. ಅದ್ರ ಜೊತೆ ವೈಟ್ ರೈಸ್ ಮಾಡಿದ್ದೀನಿ. ಹಾಗೆಯೇ ಅವ್ರಿಗೂ ಕೂಡ ನಾನು ಗೀ ರೈಸ್ ಮತ್ತು ಚಿಕನ್ ಚಾಪ್ಸ್ ಕೊಟ್ಟಿದ್ದೆ, ನಮ್ಮ ಸ್ಟೈಲ್ ಟೇಸ್ಟ್ ಮಾಡಲಿ ಅಂತ. ಅವ್ರಿಗೂ ತುಂಬ ಇಷ್ಟ ಆಯ್ತಂತೆ. ಸೊ ಎಲ್ಲನೂ ರೆಡಿ ಇದೆ. ಹಾಗೆಯೇ ತುಂಬ ದೂರದಿಂದ ಬರ್ತಿರೋದ್ರಿಂದ ಬಂದ ತಕ್ಷಣ ಕೊಡೋಕ್ಕೆ ಕೂಲಾಗಿ ಮಜ್ಜಿಗೆ ಮಾಡಿಟ್ಟಿದ್ದೀನಿ. ಸೊ ಮಜ್ಜಿಗೆ ಕೂಡ ರೆಡಿಯಾಗಿದೆ. ಹಾಗೆಯೇ ಕಾರ್ತಿಕ್ ಫ್ರೆಶ್ ಆಗಿ ಫ್ರೂಟ್ಸ್ ಕೂಡ ತಂದಿಟ್ಟಿದ್ದಾರೆ ಬಂದಾಗ ಎಲ್ಲರೂ ತಿನ್ನೋಕ್ಕೆ ಅಂತ. ಈಗ ಅವರೆಲ್ಲರೂ ಬರೋ ಟೈಮು. ಸೊ ನಾನು ಅಲ್ಲಲ್ಲಿ ಏನೇನು ಕ್ಲೀನಿಂಗ್ ಏನಿದೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಒಂಥರ ಎಕ್ಸೈಟ್ಮೆಂಟು ನಮಗೆ ಹಬ್ಬ ಆದಂಗೆ ಮನೆಗೆ ಯಾರಾದರೂ ಬಂದರೆ, ಯಾಕಂದರೆ ನಾವು ದೂರ ಇರೋದ್ರಿಂದ ನಮ್ಮ ಮನೆಗೆ ತುಂಬ ಅಪರೂಪ ಗೆಸ್ಟ್ ಬರೋದು. ಸೊ ಇವತ್ತು ಕಾರ್ತಿಕ್ ಕೆಳಗೆ ಹೋಗಿ ಅವ್ರ ಲಗೇಜ್ನೆಲ್ಲ ತೊಗೊಂಡು ಬರ್ತಾಯಿದ್ದಾರೆ ಒಂದೊಂದೇ. ತುಂಬಾ ಲಗೇಜ್ ತಂದಿದ್ದಾರೆ. ಯಾರು ಬಂದಿರೋದು, ಯಾಕೆ ಇಷ್ಟೆಲ್ಲ ಲಗೇಜು, ಏನೇನೆಲ್ಲ ತಂದಿದ್ದಾರೆ ಎಲ್ಲನೂ ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ನಿಮಗೆ ನೋಡ್ತಿರುವಾಗಲೇ ಗೊತ್ತಾಗಿರ್ಬೋದು, ಬಂದಿರೋದು ಫಸ್ಟಿಗೆ ಎಂಟ್ರಿ ಕೊಟ್ಟಿದ್ದು ಅತ್ತೆ, ನಮ್ಮತ್ತೆ. ಹಾಗೆಯೇ ಮಾವ ಕೂಡ ಬಂದಿದ್ದಾರೆ. ಮಾವ ಕೆಳಗಿನ್ನೂ ಕಾರಿಂದ ಎಲ್ಲ ಲಗೇಜ್ ಇಳಿಸ್ತಾ ಇದ್ದಾರೆ.
ತುಂಬಾ ಸಾಮಾನು ತಂದಿದ್ದಾರೆ. ನಾನು ಹೇಳಿದಾಗೆ ನಾವು ಹಿಟ್ಟನ್ನು ಕೂಡ ಎಲ್ಲನೂ ರಾಗಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಅಥೆಂಟಿಕ್ ಟೇಸ್ಟ್ ಬರಲಿ, ನಾವು ರೊಟ್ಟಿ ಮಾಡ್ತೀವಲ್ಲ ಅದಕ್ಕೆ ಒಳ್ಳೆ ರಾಗಿ ಹಿಟ್ಟು, ಒಳ್ಳೆ ಜೋಳದ ಹಿಟ್ಟಿದ್ರೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಅಂತ ಅಲ್ಲಿಂದನೇ ಹಿಟ್ಟು ತೊಗೊಂಡು ಬರ್ತಾರೆ ಯಾವಾಗಲೂ. ಹಾಗೆಯೇ ಫ್ರೆಶ್ ವೆಜಿಟೇಬಲ್ಸ್ ತಂದಿದ್ದಾರೆ. ನನ್ನ ಫೇವ್ರೆಟ್ ಐಟಮ್ಸ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸ್ನ್ಯಾಕ್ಸ್ ಐಟಮ್ಸು, ಸ್ವೀಟ್ ಐಟಮ್ಸು ಎಲ್ಲನೂ. ಸೊ ಎಲ್ಲ ಒಂದೊಂದಾಗಿ ಒಳಗೆ ಜೋಡಿಸಿಡ್ತಾ ಇದ್ದಾರೆ. ಮಾವಂಗೆ ರಸಮ್ ಅಂದರೆ ಇಷ್ಟ, ಹಾಗೆಯೇ ಮಜ್ಜಿಗೆ ಇಷ್ಟ. ಬಂದ ತಕ್ಷಣ ಮಜ್ಜಿಗೆ ಕೇಳ್ತಾರೆ ಯಾವಾಗಲೂ. ತುಂಬ ಲಾಂಗ್ ಜರ್ನಿ ಮಾಡಿ ಬಂದಿರ್ತಾರೆ ಬಿಸಿಲಲ್ಲಿ. ಸೊ ಮಜ್ಜಿಗೆ ಕೊಟ್ಟಿದ್ದೆ, ತುಂಬಾ ಕುಡಿದು ಖುಷಿಪಟ್ಟರು. ಹಾಗೆಯೇ ಮಾಡಿದ ಎಲ್ಲ ಅಡುಗೆಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ತಿಂದರು. ನಾವಂತೂ ತುಂಬಾ ಎಕ್ಸೈಟೆಡ್ ಇದ್ದೀವಿ ಅವ್ರು ಬಂದಿರೋದು, ಹಾಗೆಯೇ ನಮ್ಮ ಜೊತೆಗಿರೋದು ಎಲ್ಲನೂ ನಮ್ಗೆ ತುಂಬ ಹೆಲ್ಪ್ ಕೂಡ ಆಗಿದೆ, ಖುಷಿ ಕೂಡ ಆಗಿದೆ. ಇನ್ನು ಮುಂದೆ ಅವ್ರ ಜೊತೆಗೆ ಕಳೆಯೋ ಮೂಮೆಂಟ್ಸು, ಹಾಗೆ ಅವ್ರು ಮಾಡೋ ಸ್ಪೆಷಲ್ ಅಡುಗೆಗಳು ಎಲ್ಲನೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮುಂದೆ ಬರೋ ವ್ಲಾಗ್ಸ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ತಪ್ಪದೆ ನೋಡ್ತಾ ಇರಿ. ನನಗೆ ಅತ್ತೆ ಮಾಡೋ ಮಟನ್ ಕರಿ ತುಂಬ ಇಷ್ಟ ಅಂತ ಅಲ್ಲಿಂದನೇ ಮಟನ್ ಕರಿ ಕೂಡ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಸೊ ಬಂದ ತಕ್ಷಣ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ತಕ್ಷಣ ಏನೇನು ಫೇವ್ರೇಟ್ಸ್ ಇದೆ ಎಲ್ಲ ತಿನ್ನು ಅಂತ ಹೇಳ್ತಿದ್ರು. ಯಾಕಂದರೆ ತುಂಬ ದಿನದಿಂದ ನನ್ನ ಆಸೆಗಳೆಲ್ಲ ಹಾಗೇ ಇತ್ತು. ಸೊ ಅದನ್ನೆಲ್ಲ ಪೂರೈಸೋದಕ್ಕೆ ಬಂದಿದ್ದಾರೆ. ಸೊ ತಕ್ಷಣವೇ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಹಾಗೆಯೇ ಎಲ್ಲ ಊಟ ಎಲ್ಲ ಆದಮೇಲೆ ತಂದಿರೋ ಫ್ರೆಶ್ ವೆಜಿಟೇಬಲ್ಸ್ನ ಎಲ್ಲ ಸಾರ್ಟ್ ಔಟ್ ಮಾಡ್ತಾಯಿದ್ದೀವಿ, ನೀಟಾಗಿ ಎತ್ತಿಡ್ತಾಯಿದ್ದೀವಿ ಫ್ರಿಡ್ಜಲ್ಲಿ. ಇಲ್ಲಿ ಬರೀ ನನ್ನ ಫೇವ್ರೇಟ್ಸ್ ಅಷ್ಟೇ ಅಲ್ಲ, ಕಾರ್ತಿಕ್ ಫೇವ್ರೇಟ್ ಸ್ನ್ಯಾಕ್ಸ್ ಕೂಡ ತಂದಿದ್ದಾರೆ. ಅವ್ರಿಗೆ ಮಂಡಕ್ಕಿ ಮತ್ತು ಮಿಕ್ಸ್ಚರ್ ಅಂದರೆ ತುಂಬ ಇಷ್ಟ. ಇಲ್ಲಿ ಸಿಗೋವಂಥ ಮಂಡಕ್ಕಿ ಕಾರ್ತಿಕ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬೆಳಗಾಂ ಚಿರುಮುರಿ ಅಂತಾರಲ್ಲ, ಅದು ಗಟ್ಟಿ ಮಂಡಕ್ಕಿ, ಅದರಲ್ಲಿ ಅಷ್ಟು ಟೇಸ್ಟ್ ಇರೋದಿಲ್ಲ. ಶಿವಮೊಗ್ಗ ಕಡೆ ಸಿಗುವಂಥ ಮಂಡಕ್ಕಿ ತುಂಬಾ ಚೆನ್ನಾಗಿರುತ್ತೆ. ಸೊ ಶಿವಮೊಗ್ಗದಿಂದ ಮಂಡಕ್ಕಿ ಮಿಕ್ಸ್ಚರ್ ಎಲ್ಲ ತಂದಿದ್ದಾರೆ, ಗಾರ್ಲಿಕ್ ಫ್ಲೇವರು. ಸೊ ಕಾರ್ತಿಕ್ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಡಿನ್ನರ್ಗೆ ನಮ್ಮ ನೇಬರ್ಸ್ನ ಕೂಡ ಇನ್ವೈಟ್ ಮಾಡಿದ್ವಿ. ಅತ್ತೆ ಮಾಡೋ ಸ್ಪೆಷಲ್ ಮಟನ್ ಕರಿ, ಹಾಗೆ ನಾನು ಮಾಡಿದ ಗೀ ರೈಸ್, ಚಿಕನ್ ಕರಿ ಎಲ್ಲನೂ ಟೇಸ್ಟ್ ಮಾಡಲಿ ಅಂತ. ಸೊ ಹೀಗಿತ್ತು ಇವತ್ತಿನ ದಿನ. ತುಂಬಾ ಖುಷಿಯ ದಿನ. ಯಾಕಂದರೆ ನಾವು ಇಷ್ಟು ವರ್ಷ ಆದಮೇಲೆ, ಆಲ್ಮೋಸ್ಟ್ 1 ವರ್ಷ ಆದಮೇಲೆ ಮಾವ ಮನೆಗೆ ಬಂದಿದ್ದು, ಮಾವಂಗೆ ನೋಡಿದ್ದು. ಅತ್ತೆ ಲಾಸ್ಟ್ ಟೈಮ್ ಬಂದಿದ್ದರು ಊಟಿಗೆಲ್ಲ ಕರ್ಕೊಂಡು ಹೋದಾಗ. ಬಟ್ ಮಾವಂಗಂತೂ 1 ವರ್ಷ ಆಗಿತ್ತು. ಸೊ ಪ್ಯಾಂಡಮಿಕ್ ಕಡೆಯಿಂದ ನಮ್ಮ ಫ್ಯಾಮಿಲಿಯವ್ರನ್ನ ಮೀಟ್ ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಸೊ ಬಂದಿದ್ದು, ಮೀಟ್ ಆಗಿದ್ದು, ನಾವು ಜೊತೆಯಲ್ಲಿರೋದು ತುಂಬಾ ಖುಷಿ ಇದೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. Till then, take care. Bye-bye.